ನಿಂಬೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ ಕಾರಂತ್. ಗುಮ್ಮಟ್ ನಗರಿ ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ವಿಜಯಪುರ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯನ್ನು ನಿವೃತ್ತ ಪೊಲೀಸ್ ನಿರೀಕ್ಷಕರಾದ ಶ್ರೀ ಎನ್.ಎಸ್. ಜನಗೌಡ ಇವರ ವಂದನೆ ಸ್ವೀಕಾರದೊಂದಿಗೆ ವಿಶೇಷ ಆಹ್ವಾನಿತರಾದ ಶ್ರೀ ಟಿ. ಭೂಬಾಲನ್ ಜಿಲ್ಲಾಧಿಕಾರಿಗಳು ವಿಜಯಪುರ ಮತ್ತು ಶ್ರೀ ರಿಷಿ ಆನಂದ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ ಇವರ ಉಪಸ್ಥಿತಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪೊಲೀಸ್ ಠಾಣೆಗಳ ನೇತೃತ್ವದ ನ್ಯಾಯಾಲಯದ ಹೊರಬರುವ ನೋಟಿಸ್ ವಾರಂಟ್ಗಳನ್ನು ಜಾರಿ ಮಾಡತಕ್ಕಂಥ ಸಮನ್ಸ್ ಮತ್ತು ವಾರಂಟ್ ತಂಡ ಬಸವರಾಜ ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ವಂದನೆಯನ್ನು ಸಲ್ಲಿಸಿದ್ದಾರೆ. ತಂಡವನ್ನು ಅನುಸರಿಸಿ ಮಹಿಳಾ ತಂಡ ಸುಷ್ಮಾ ನಂದಿಗೋಳ್ PSI ಗಾಂಧಿ ಚೌಕ್ ಪೊಲೀಸ್ ಠಾಣೆ. ಮಹಿಳೆಯರ ಪಾತ್ರವೇ ಎಂದು ಜೂಜಾಟ, ಅಕ್ರಮ, ಸಾರಾಯಿ, ನಿಯಮ ಬಾಹಿರ ಚಟುವಟಿಕೆಗಳ ಮೇಲೆ ನಿಗಾ ಇರತಕ್ಕಂಥ ಬೀಟ್ ಕರ್ತವ್ಯದ ಸಿಬ್ಬಂದಿ ಎಂ.ಇ. ಘೋರಿಯವರ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮೂರನೆಯ ತುಕಡಿ SP ಕರ್ತವ್ಯದ ಸಿಬ್ಬಂದಿಗಳ ತಂಡ ಶ್ರೀ ಯತೀಶ್ ANPSI ನಾಲ್ಕನೆಯ ತುಕಡಿ ಶ್ರೀ ಸುರೇಶ್ ಮಂಟೂರ್ PSI ಕಲ್ಕೇರಿ ಪೊಲೀಸ್ ಠಾಣೆ ನೇತೃತ್ವದಲ್ಲಿ ಆರನೆಯ ತುಕಡಿ ಬೀಟ್ ಕರ್ತವ್ಯದ ಸಿಬ್ಬಂದಿಗಳ ತಂಡ ಶ್ರೀ ಮಂಜುನಾಥ್ ಪಾಟೀಲ್ PSI ಜಳಕಿ ಪೊಲೀಸ್ ಠಾಣೆ. ಪೊಲೀಸ್ IT ಕರ್ತವ್ಯದ ಸಿಬ್ಬಂದಿಗಳ ತಂಡ ಶ್ರೀ ಚಿದಾನಂದ್ ತಳವಾರ್ RSI ಇವರ ನೇತೃತ್ವದಲ್ಲಿ. ಎಂಟನೆಯ ತುಕಡಿ ಸಮನ್ಸ್ ಮತ್ತು ವಾರಂಟ್ ಜಾರಿ ಮಾಡುವ ಸಿಬ್ಬಂದಿಗಳ ತಂಡದ ನಾಯಕತ್ವ ಶ್ರೀ ಬಸವರಾಜ ತಿಪ್ಪರೆಡ್ಡಿ PSI ದೇವರಿಯಪ್ಪರಿ. ಮಹಿಳಾ ಪೊಲೀಸ್ ಸಿಬ್ಬಂದಿಗಳ ತಂಡ ಶ್ರೀಮತಿ ಸುಷ್ಮಾ ನಂದಿಗೋಳ್ PSI ಗಾಂಧಿ ಚೌಕ್ ಪೊಲೀಸ್ ಠಾಣೆ. ಹತ್ತನೆಯ ತುಕಡಿ ಶ್ರೀ M.D. ಘೋರಿ PSI ಗೋಲ್ಗುಂಬಜ್ ಪೊಲೀಸ್ ಠಾಣೆ ಬೀಟ್ ಕರ್ತವ್ಯ ಸಿಬ್ಬಂದಿಯ ತಂಡ. ಈ ತಂಡವನ್ನ ಅನುಸರಿಸಿ ತಂಡದ ಪಥ ಸಂಚಲನೆಯ ಯಶಸ್ವಿಯ ರೂವಾರಿಗಳಾದ ಪೊಲೀಸ್ ಬ್ಯಾಂಡ್ ವಾದ್ಯ ವೃಂದ ಅರ್ಜುನ್ ಭಜಂತ್ರಿ ಹಾಗೂ ಮಾನಿಯವರ ನೇತೃತ್ವದಲ್ಲಿ ನಿಧಿ ಸಂಗ್ರಹವಾಗಿದ್ದು ಅದರಲ್ಲಿ ಶೇಕಡಾ 50% ನಿವೃತ್ತ ಪೊಲೀಸ್ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಕಲ್ಯಾಣ ನಿಧಿಗೆ ಮತ್ತು ಶೇಕಡಾ 50% ಕೇಂದ್ರ ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗಿದೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರಸ್ತುತ ತಂತ್ರಜ್ಞಾನ ಆಧಾರಿತ ಜಗತ್ತಿನಲ್ಲಿ ಪೊಲೀಸ್ ಸೇವೆಯ ಸ್ವರೂಪ ಗಮನಾರ್ಹವಾಗಿ ಬದಲಾವಣೆಯಾಗಿದೆ. ಪೊಲೀಸ್ ಸೇವೆಯಲ್ಲಿ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗಳಾಗಿರುತ್ತೆ. KSP ಆ್ಯಪ್ ಆಗಿರ್ಬೋದು, NCCTNS, NCRT ಪೋರ್ಟಲ್, ICJS, CIR ಪೋರ್ಟಲ್, ಪಾಸ್ಪೋರ್ಟ್, ಲೋಕಸ್ಪಂದನ, ಮ್ಯಾಟ್ಗ್ರಿಡ್, ಟ್ರ್ಯಾಕ್ ಚೈಲ್ಡ್, ಎನ್ಕಾಲ್, ಇ-ಬೀಟ್, ಇ-ಸಮನ್ಸ್, ಇ-ಡಾರ್, ಐರ್ಯಾಡ್, ಪೊಲೀಸ್ IT V1 and V2, ವಿಸಿಟರ್ಸ್ ಬುಕ್, ಹೀಗಾಗಿ ಹಲವಾರು ಅಪ್ಲಿಕೇಶನ್ಸ್ಗಳು, ಹಲವಾರು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಪೊಲೀಸ್ ಇಲಾಖೆ ಮುನ್ನಡೀತಾ ಇದೆ. ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಹಲವಾರು ಅವಕಾಶಗಳನ್ನು ಈ ಅಪ್ಲಿಕೇಶನ್ಸ್ಗಳು ತೆರೆದಿಡುತ್ತೆ. ತಮಗೆ ವೆರಿಫಿಕೇಶನ್ ಆಗಿರ್ಬೋದು, ಸಕಾಲ ಆಗಿರ್ಬೋದು, ಕಾಣೆಯಾದ ಮೊಬೈಲ್ ಇತರ ದಾಖಲಾತಿಗಳ ಕುರಿತು ಆನ್ಲೈನ್ ದೂರು ಆಗಿರ್ಬೋದು, ಸಮೀಪದ ಪೊಲೀಸ್ ಠಾಣೆಯ ವಿವರಗಳಾಗಿರ್ಬೋದು, KSP ವೆಬ್ಸೈಟ್ ಮುಖಾಂತರ ದಾಖಲಾದ ಪ್ರಕರಣಗಳ ಪ್ರಸ್ತುತ ಅಂತ ಇತ್ಯಾದಿ ಮಾಹಿತಿಗಳನ್ನು ಕೂಡ ಇವುಗಳಿಂದ ಪಡೆಯಬಹುದಾಗಿದೆ. ಇಷ್ಟೇ ಅಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹೆಸರಿನಲ್ಲಿ ಪಿಂಚಣಿ, ಕಿಸಾನ್ ಸಮ್ಮಾನ್, ಹಿರಿಯ ನಾಗರಿಕರಿಗೆ ಸಹಾಯಧನ ನೀಡುವ ಹೆಸರಿನಲ್ಲಿ ಸೈಬರ್ ಕಳ್ಳರು ಬ್ಯಾಂಕ್ ಅಕೌಂಟ್ ಮಾಹಿತಿ, OTP, ಪಾಸ್ವರ್ಡ್ ಇತ್ಯಾದಿಗಳನ್ನು ಕರೆ ಮಾಡಿ ಸೈಬರ್ ವಂಚನೆ ನಡೆಸುವ ಸಾಧ್ಯತೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬಂದಿರುವುದರಿಂದ ಹೆಚ್ಚಾಗ್ತಾ ಇರುವುದರಿಂದ ವೈಟ್ ಕಾಲರ್ ಕ್ರೈಮ್ಸ್ಗಳು ಇನ್ನೂ ಬೆಳೀತಾ ಇರುವುದರಿಂದ ಟ್ರೆಡಿಷನಲ್ ಕ್ರೈಮ್ಸ್ಗಳ ಸಂಖ್ಯೆ ಬದಲಾವಣೆಯ ಸ್ವರೂಪ ಪಡೆದು ವೈಟ್ ಕಾಲರ್ ಕ್ರೈಮ್ಸ್ಗಳಾಗಿ ಬದಲಾಗ್ತಾ ಇರುವುದರಿಂದ ಸೈಬರ್ ಇನ್ವೆಸ್ಟಿಗೇಷನ್ಸ್ನಲ್ಲಿ ಹಲವಾರು ಸ್ವರೂಪದ ಬದಲಾವಣೆಗಳನ್ನು, ತನಿಖೆಯ ಸ್ವರೂಪಗಳನ್ನು, ಬದಲಾವಣೆಯನ್ನು ತಂದು ಅದರಲ್ಲೂ ಕೂಡ ಮುಂದುವರಿತಾ ಇದೆ.
ಸೊ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನುವ ಹಾಗೆ ಅಪರಾಧಗಳು ಜರುಗಿದ ನಂತರ ನಾವು ಎಚ್ಚರ ಆಗುವ ಬದಲು ಅಪರಾಧಗಳನ್ನ ತಡೆಯುವುದರಲ್ಲಿ ನಮ್ಮೆಲ್ಲರ ಸಾಧನೆ ಇರುತ್ತೆ. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆ, ವಿಜಯಪುರ ಜಿಲ್ಲಾ ಪೊಲೀಸ್ ನಡೀತಾ ಇದೆ. ಈ ಪೆರೇಡ್ ಅನ್ನ ಅತ್ಯದ್ಭುತವಾಗಿ ನಿರ್ವಹಿಸಿದಂತಹ ಪೆರೇಡ್ ಕಮಾಂಡರ್ ಮತ್ತೆ ಈ ಪೆರೇಡ್ ಗ್ರೌಂಡ್ ಅನ್ನ ಅತಿ ಚೆನ್ನಾಗಿ ರೆಡಿ ಮಾಡಿದಂತ DSP DR ಮತ್ತು ಅವರ ಸಿಬ್ಬಂದಿ ವರ್ಗಗಳನ್ನ ಶ್ಲಾಘಿಸುತ್ತಾ ನನ್ನ ಈ ವರದಿ ವಾಚನವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಕಾರ್ಯಕ್ರಮದ ವರದಿ ವಾಚನವನ್ನು ಮಾಡಿದ ಮಾನ್ಯ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಧನ್ಯವಾದ. ಈಗ ವೇದಿಕೆ ಮುಖಾಂತರ ಪೊಲೀಸ್ ಧ್ವಜಗಳು ಎಲ್ಲ ಗೌರವಾನ್ವಿತ ಅತಿಥಿಗಳ ಅಮೃತ ಹಸ್ತದಿಂದ 2025 ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಧ್ವಜಗಳ ಬಿಡುಗಡೆ ಮತ್ತು ವಿತರಣೆ ಇದೀಗ ನೆರವೇರುತ್ತಾ ಇದೆ. SP ರವರಿಗೆ, ಶ್ರೀ ಪ್ರಸನ್ನ ಕಮಾಂಡೆಂಟ್ IRB ಅವರಿಗೆ, ನಮ್ಮ ವಿಜಯಪುರ ಜಿಲ್ಲೆಯ ಅಡಿಷನಲ್ SP ಆದ ಶ್ರೀ ಮರಿಹಾಲ್ ಅವರಿಗೆ ಮತ್ತು ವಿಜಯಪುರ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯರಿಗೆ, ಎಲ್ಲ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಮತ್ತು ತಮ್ಮ ಎಲ್ಲರಿಗೂ ಇವತ್ತು ಈ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆದು ಹಾರ್ದಿಕ ಶುಭಾಶಯಗಳು. ನಮ್ಮ ಎಲ್ಲರಿಗೂ ಗೊತ್ತಿದೆ, ಪೊಲೀಸ್ ಇಲಾಖೆಯ ಮೇನ್ ಉದ್ದೇಶ ಲಾ ಮತ್ತು ಮೇಂಟೆನೆನ್ಸ್ ಆರ್ಡರ್ ಮಾಡುವುದು. ಈ ಸಂದರ್ಭದಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ, ಪೊಲೀಸ್ ಇಲಾಖೆ ಹಿಂದೆ ಸಾಕಷ್ಟು ಪ್ರಯತ್ನ ಕೂಡ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಹಿಂದೆ ಬಹಳಷ್ಟು ಕಾನೂನು ಲಾಸ್ನ ಅನುಸರಣೆ ಕೂಡ ಆಗ್ತಾ ಇದೆ. ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಸಮಾಜದಲ್ಲಿ, ಸಾರ್ವಜನಿಕರಲ್ಲಿ ಎಲ್ಲ ಕಾನೂನುಗಳನ್ನು ಕೂಡ ಇನ್ಫೋರ್ಸ್ ಮಾಡುತ್ತದೆ. ಅವ್ರದ್ದು ಪ್ರಯತ್ನಕ್ಕಾಗಿ ನಮ್ಮ ಸಮಾಜದಲ್ಲಿ ಒಂದು ಸಿಸ್ಟಮ್ಯಾಟಿಕ್, ಒಂದು ಡಿಸಿಪ್ಲಿನ್ ಆರ್ಡರ್ ಅದು ಕ್ರಿಯೇಟ್ ಕೂಡ ಆಗುತ್ತದೆ. ಉದಾಹರಣೆಗೆ ನಮ್ಮ ಸಮಾಜದಲ್ಲಿ ಯಾವುದೇ ಕ್ರೈಮ್ ಆಗಬಾರ್ದು, ರಾಬರಿ, ಥೆಫ್ಟ್ ಆಗಬಾರ್ದು, ಟ್ರಾಫಿಕ್ ವಯೋಲೇಷನ್ಸ್ ಆಗಬಾರ್ದು. ಈ ಥರ ಮೆಸೇಜ್ ನಮ್ಮ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರಿಗೆ ನಿರಂತರವಾಗಿ ಹೋಗ್ತಾ ಇದೆ. ಸೊ ಯಾವ ರೀತಿ ನಮ್ಮ ಬಾರ್ಡರ್ಸ್ಗಳಲ್ಲಿ ನಮ್ಮ ಆರ್ಮ್ ಫೋರ್ಸಸ್ ಸಾರ್ವಜನಿಕರನ್ನು ರಕ್ಷಣೆ ಮಾಡುತ್ತದೆ, ಅದೇ ರೀತಿ ನಮ್ಮ ಇಂಟರ್ನಲ್ ಟೆರಿಟೋರಿಯಲ್ಗಳಲ್ಲಿ, ರಾಜ್ಯಗಳಲ್ಲಿ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ಪೊಲೀಸ್ ಇಲಾಖೆ ಸಾರ್ವಜನಿಕರನ್ನು ರಕ್ಷಣೆ ಮಾಡುತ್ತದೆ. ಅದರಲ್ಲಿ ಅವ್ರದ್ದು ಡೆಡಿಕೇಶನ್, ಅವ್ರದ್ದು ನಿಷ್ಠ, ಅವ್ರದ್ದು ಪರಿಶ್ರಮ ತುಂಬ ಪ್ರಶಂಸನೀಯ ಪಾತ್ರ ಇದೆ. ಅಗೇನ್ ಪೊಲೀಸ್ ಇಲಾಖೆಯ ಒಂದು ಎಮರ್ಜೆನ್ಸಿ ಸರ್ವಿಸ್ ತರ ಇದೆ. ಈಗ ನಾವು ನೋಡ್ತಾ ಇದ್ದೀವಿ, ಪೊಲೀಸ್ ಇಸ್ ಲೈಕ್ 24/7 ಸರ್ವಿಸ್. ಯಾವುದೇ ಎಮರ್ಜೆನ್ಸಿ ಬಂದರೆ, ಡಿಸಾಸ್ಟರ್ ಬಂದರೆ, ಪೊಲೀಸ್ ಇಲಾಖೆ ಇಸ್ ದ ಫಸ್ಟ್ ಟೀಮ್. ಅವರೇ ಫಸ್ಟ್ ಆಗಿ ಎಲ್ಲ ಡಿಸಾಸ್ಟರ್ನು, ಎಲ್ಲ ಸಮಸ್ಯೆನೂ ಅಟೆಂಡ್ ಮಾಡುತ್ತಾರೆ. ಸೊ ಆ ಥರ ಒಂದು ಕ್ವಿಕ್ ರೆಸ್ಪಾನ್ಸ್ ಪೊಲೀಸ್ ಇಲಾಖೆಯಿಂದೇ ಬರುತ್ತದೆ. ಅದೇ ಥರ ಅಲರ್ಟ್ನೆಸ್ ತುಂಬ ಇಂಪಾರ್ಟೆಂಟ್ ಇದೆ ಪೊಲೀಸ್ ಇಲಾಖೆಯಲ್ಲಿ. ಅದೇ ರೀತಿ ಈಗ ಪೊಲೀಸ್ ಇಲಾಖೆ ಶ್ರೀ ರಿಷಿ ಆನಂದ್ ಸರ್ ಅವರಿಗೆ ಸೌಜನ್ಯಯುತವಾದ ನಮ್ರ ನಡತೆ, ಯಾವತ್ತು ಜನಪರ ಕಾಳಜಿಯ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸನ್ಮಾನ್ಯ ಶ್ರೀ ಟಿ ಗೋಪಾಲನ್ ಸಾಹೇಬ್. ವಿಜಯಪುರ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಂದನೆಯನ್ನು ಸ್ವೀಕಾರ ಮಾಡಿರುವ
ನಿವೃತ್ತ ಪೊಲೀಸ್ ನಿರೀಕ್ಷಕರಾದ ಶ್ರೀ NS ಜನಗೌಡ ಅವರೇ, ಈ ಒಂದು ಕಾರ್ಯಕ್ರಮದ ಮೇಲುಸ್ತುವಾರಿಯನ್ನು ವಹಿಸಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಅವರಿಗೆ, ವೇದಿಕೆಯಲ್ಲಿ ಉಪಸ್ಥಿತಿರುವ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಿಷಿ ಆನಂದ್ ಅವರಿಗೆ, ಲೋಕಾಯುಕ್ತ SP ಆದ ಶ್ರೀ ಮಲ್ಲೇಶ್ ಅವರಿಗೆ, IRBಯ ಕಮಾಂಡೆಂಟ್ ಆಗಿರುವ ಪ್ರಸನ್ನಕುಮಾರ್ ಅವರಿಗೆ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಂಕರ್ ಮಾರಿಹಾಳ್ ಅವರಿಗೆ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸೇವೆಯಲ್ಲಿ ಇರುವ ಹಾಗೂ ಪದವಿ ನಿವೃತ್ತಿ ಪಡೆದಿರುವ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಹಾಗೂ ಅವರ ಕುಟುಂಬದವರಿಗೆ, ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ಈ ಒಂದು ಧ್ವಜ ದಿನಾಚರಣೆಯ ಶುಭಾಶಯಗಳನ್ನು ನಾನು ಮೊಟ್ಟ ಮೊದಲನೇದಾಗಿ ಹೇಳಿಕೊಳ್ಳುತ್ತೇನೆ. ಪೊಲೀಸ್ ಇಲಾಖೆ ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಅಂಗವಾಗಿ ಇರುವ ಒಂದು ಇಲಾಖೆ. ಯಾಕಂದ್ರೆ ಈ ಒಂದು ಸಮಾಜದಲ್ಲಿ ಕಾನೂನಿನ ವ್ಯವಸ್ಥೆ ಸರಿಯಾಗಿದ್ದರೆ ಮಾತ್ರ ಸಾರ್ವಜನಿಕರ ಬದುಕನ್ನು ಮತ್ತು ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಕ್ಕೆ ಆಗುತ್ತದೆ. ಯಾವುದೋ ಸಮಸ್ಯೆ ಇದ್ರೂ, ಯಾವುದೋ ಒಂದು ಸಮಯ ಇದ್ರೂ ಅಲ್ಲಿ ಓಡಿ ನಿಂತು ಅಲ್ಲಿ ರಕ್ಷಣೆಯನ್ನು ಕೊಡುವುದು ಹಾಗೂ ಈ ಒಂದು ಕಾನೂನಿನ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ಪೊಲೀಸ್ ಇಲಾಖೆಯ ಕರ್ತವ್ಯ. ಅದನ್ನು ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸ್ ಇಲಾಖೆ ಕೂಡ ಅಚ್ಚುಕಟ್ಟಾಗಿ ಮಾಡುತ್ತಾ ಇರುವುದು ನಮ್ಮ ಎಲ್ಲರಿಗೂ ಹೆಮ್ಮೆ ಹಾಗೂ ಸಂತೋಷವಾದ ವಿಚಾರ ಎಂದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ. ಯಾಕಂದ್ರೆ ನಾನು ಬಂದ ಈ ಒಂದು 2 ವರ್ಷ ಕಾಲದಲ್ಲಿ ಬಹಳಷ್ಟು ಘಟನೆಗಳು, ಬಹಳಷ್ಟು ವಿಚಾರಗಳಲ್ಲಿ ನಾನು ನೋಡಿದ್ದೀನಿ. ವಿಜಯಪುರ ಜಿಲ್ಲಾ ಪೊಲೀಸ್ ಹೇಗೆ ಸ್ಪಂದಿಸ್ತಾರೆ, ಹೇಗೆ ನಮ್ಮ ವಿವಿಧ ಇಲಾಖೆಗಳಿಗೆ ಸಹಕಾರವನ್ನು ಕೊಡುತ್ತಾರೆ ಎಂಬುದರ ಬಗ್ಗೆ. ಆದ್ದರಿಂದ ನಾನು ಈ ಒಂದು ಮಾತನ್ನು ತುಂಬ ಕಾನ್ಫಿಡೆಂಟ್ ಆಗಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳಲು ಇಷ್ಟಪಡುತ್ತೇನೆ. ಸೊ ರಾತ್ರಿ ಹಗಲು ಕೆಲಸ ಮಾಡ್ತಾ ಇರುವ ಪೊಲೀಸ್ ಅವರು ತಮ್ಮ ಕುಟುಂಬಕ್ಕೆ ನೀಡುವ ಸಮಯ ಕಡಿಮೆ. ಕುಟುಂಬದವರು ಕೂಡ ಪೊಲೀಸ್ ಇಲಾಖೆಯ ಒಂದು ಹೆಮ್ಮೆಯಿಂದ ಅವರು ಕೂಡ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಒಂದು ಕಲ್ಯಾಣಕ್ಕಾಗಿ, ಅವರ ವಿವಿಧ ಒಂದು ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಈ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಕಾರ್ಯಕ್ರಮವನ್ನು ಏಪ್ರಿಲ್ 2ನೇ ತಾರೀಕು ಹಮ್ಮಿಕೊಳ್ಳುತ್ತಾ ಇದ್ದೀವಿ. 60 ವರ್ಷ ಕಾಲಗಳಿಂದ ಈ ಒಂದು ಒಟ್ಟುಗೂಡಿಸಿರುವ ಈ ಒಂದು ದಿನಾಚರಣೆ ಕಾರ್ಯಾಚರಣೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿರಲಿ ಅಥವಾ ಸರ್ಕಾರ ಇರಲಿ, ಇನ್ನಿತರ ಇಲಾಖೆಯ ಅಧಿಕಾರಿಗಳೆಲ್ಲ ಪೊಲೀಸ್ ಕುಟುಂಬದವರಿಗೆ ನಿಮ್ಮೊಂದಿಗೆ ನಾವು ಇದ್ದೀವಿ ಎಂದು ಹೇಳಿಕೊಳ್ಳುವುದಕ್ಕೆ, ಖಚಿತಪಡಿಸಿಕೊಳ್ಳುವುದಕ್ಕೆ ಇದು ಒಂದು ಅವಕಾಶವಾಗಿ ಇರುತ್ತದೆ ಎಂದು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. ಇಲ್ಲಿ ಬಂದಿರುವ ಎಲ್ಲ ನಿವೃತ್ತಿಗೊಂಡಿರುವ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ಅವರ ಕುಟುಂಬದವರಿಗೂ ನಾವು ಹೇಳಿಕೊಳ್ಳುವುದು, ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಯಾವುದೂ ಇಲಾಖೆ ಸಂಬಂಧಪಟ್ಟಿದ್ದು ಕೂಡ ನಮ್ಮೊಂದಿಗೆ ಅಥವಾ ಪೊಲೀಸ್ ಅಧೀಕ್ಷಕರವರೊಂದಿಗೆ ಅಥವಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ತಾವು ಮಾತಾಡಬಹುದು. ಕಾನೂನು ಒಳಗಡೆ ಏನು ನಾವು ಮಾಡೋಕ್ಕಾಗುತ್ತೋ ಗರಿಷ್ಠ ಮಿತಿಯಲ್ಲಿ ನಾವು ಅದನ್ನು ಮಾಡಿಕೊಡೋಕ್ಕೆ ಸಿದ್ಧರಾಗಿದ್ದೀವಿ ಎಂದು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲರಿಗೂ ನಾನು ಹೇಳಿಕೊಡುತ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಜನಗೌಡ ಅವರು, ನಾನು ಜಿಲ್ಲಾಧಿಕಾರಿಯಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಾಗ ಅವರು ಇದ್ರು, ಕೆಲಸ ಮಾಡ್ತಾ ಇದ್ರು. ನಂತರ ಕೂಡ 1 ವರ್ಷ ಇದ್ರು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು 2ನೇ ಏಪ್ರಿಲ್ದಂದು ನಾವು ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ NS ಜನಗೌಡ, ನಿವೃತ್ತ ಪೊಲೀಸ್ ನಿರೀಕ್ಷಕರು ವಿಜಯಪುರ, ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ T ಭುವಾಲನ್ ಸರ್ ಅವರಿಗೆ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸರ್ ಅವರಿಗೆ, ಶ್ರೀ ಮಲ್ಲೇಶ್ ಟಿ, ಮಾನ್ಯ ಲೋಕಾಯುಕ್ತ SP ರವರಿಗೆ, ಶ್ರೀ ಪ್ರಸನ್ನ ಕಮಾಂಡೆಂಟ್ IRB ಅವರಿಗೆ,
ನಮ್ಮ ವಿಜಯಪುರ ಜಿಲ್ಲೆಯ ಅಡಿಷನಲ್ ಎಸ್ ಪಿ ಆದ ಶ್ರೀ ಮರಿಹಾಲ್ ಅವರಿಗೆ ಮತ್ತು ವಿಜಯಪುರ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯರಿಗೆ, ಎಲ್ಲ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಮತ್ತು ತಮ್ಮ ಎಲ್ಲರಿಗೂ ಇವತ್ತು ಈ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯದು ಹಾರ್ದಿಕ ಶುಭಾಶಯಗಳು. ನಮ್ಮ ಎಲ್ಲರಿಗೂ ಗೊತ್ತಿದೆ, ಪೊಲೀಸ್ ಇಲಾಖೆಯ ಮೇನ್ ಉದ್ದೇಶ ಲಾ ಮತ್ತು ಮೇಂಟೆನೆನ್ಸ್ ಆರ್ಡರ್ ಮಾಡುವುದು. ಈ ಸಂದರ್ಭದಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ, ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಪ್ರಯತ್ನ ಕೂಡ ಆಗ್ತಾ ಇದೆ. ಪೊಲೀಸ್ ಇಲಾಖೆಯಿಂದ ಬಹಳಷ್ಟು ಕಾನೂನು ಲಾಸ್ನ ಅನುಸರಣೆ ಕೂಡ ಆಗ್ತಾ ಇದೆ. ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಸಮಾಜದಲ್ಲಿ, ಸಾರ್ವಜನಿಕರಲ್ಲಿ ಎಲ್ಲ ಕಾನೂನುಗಳನ್ನು ಕೂಡ ಇನ್ಫೋರ್ಸ್ ಮಾಡುತ್ತದೆ. ಅವ್ರದ್ದು ಪ್ರಯತ್ನಕ್ಕಾಗಿ ನಮ್ಮ ಸಮಾಜದಲ್ಲಿ ಒಂದು ಸಿಸ್ಟಮ್ಯಾಟಿಕ್, ಒಂದು ಡಿಸಿಪ್ಲಿನ್ ಆರ್ಡರ್ ಅದು ಕ್ರಿಯೇಟ್ ಕೂಡ ಆಗುತ್ತದೆ. ಉದಾಹರಣೆಗೆ ನಮ್ಮ ಸಮಾಜದಲ್ಲಿ ಯಾವುದೇ ಕ್ರೈಮ್ ಆಗಬಾರ್ದು, ರಾಬರಿ, ಥೆಫ್ಟ್ ಆಗಬಾರ್ದು, ಟ್ರಾಫಿಕ್ ವಯೋಲೇಷನ್ಸ್ ಆಗಬಾರ್ದು. ಈ ಥರ ಮೆಸೇಜ್ ನಮ್ಮ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರಿಗೆ ನಿರಂತರವಾಗಿ ಹೋಗ್ತಾ ಇದೆ. ಸೊ ಯಾವ ರೀತಿ ನಮ್ಮ ಬಾರ್ಡರ್ಸ್ಗಳಲ್ಲಿ ನಮ್ಮ ಆರ್ಮ್ ಫೋರ್ಸಸ್ ಸಾರ್ವಜನಿಕರನ್ನು ರಕ್ಷಣೆ ಮಾಡುತ್ತದೆ, ಅದೇ ರೀತಿ ನಮ್ಮ ಇಂಟರ್ನಲ್ ಟೆರಿಟೋರಿಯಲ್ಗಳಲ್ಲಿ, ರಾಜ್ಯಗಳಲ್ಲಿ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ಪೊಲೀಸ್ ಇಲಾಖೆ ಸಾರ್ವಜನಿಕರನ್ನು ರಕ್ಷಣೆ ಮಾಡುತ್ತದೆ. ಅದರಲ್ಲಿ ಅವ್ರದ್ದು ಡೆಡಿಕೇಶನ್, ಅವ್ರದ್ದು ನಿಷ್ಠ, ಅವ್ರದ್ದು ಪರಿಶ್ರಮ ತುಂಬ ಪ್ರಶಂಸನೀಯ ಪಾತ್ರ ಇದೆ. ಅಗೇನ್ ಪೊಲೀಸ್ ಇಲಾಖೆಯ ಒಂದು ಎಮರ್ಜೆನ್ಸಿ ಸರ್ವಿಸ್ ತರ ಇದೆ. ಈಗ ನಾವು ನೋಡ್ತಾ ಇದ್ದೀವಿ, ಪೊಲೀಸ್ ಇಸ್ ಲೈಕ್ 24/7 ಸರ್ವಿಸ್. ಯಾವುದೇ ಎಮರ್ಜೆನ್ಸಿ ಬಂದರೆ, ಡಿಸಾಸ್ಟರ್ ಬಂದರೆ, ಪೊಲೀಸ್ ಇಲಾಖೆ ಇಸ್ ದ ಫಸ್ಟ್ ಟೀಮ್. ಅವರೇ ಫಸ್ಟ್ ಆಗಿ ಎಲ್ಲ ಡಿಸಾಸ್ಟರ್ನು, ಎಲ್ಲ ಸಮಸ್ಯೆನೂ ಅಟೆಂಡ್ ಮಾಡುತ್ತಾರೆ. ಸೊ ಆ ಥರ ಒಂದು ಕ್ವಿಕ್ ರೆಸ್ಪಾನ್ಸ್ ಪೊಲೀಸ್ ಇಲಾಖೆಯಿಂದ ಬರುತ್ತದೆ. ಅದೇ ಥರ ಅಲರ್ಟ್ನೆಸ್ ತುಂಬ ಇಂಪಾರ್ಟೆಂಟ್ ಇದೆ ಪೊಲೀಸ್ ಇಲಾಖೆಯಲ್ಲಿ. ಅದೇ ರೀತಿ ಈಗ ಪೊಲೀಸ್ ಇಲಾಖೆಯಲ್ಲಿ ನಾವು ಕೂಡ ನೋಡ್ತಿದ್ದೇನೆ, ಸಾಕಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಕೂಡ ಆಗ್ತಾ ಇದೆ. ಕ್ರೈಮ್ದು ನೇಚರ್ ಆಫ್ ಕ್ರೈಮ್ಸ್ ಕೂಡ ಚೇಂಜ್ ಆಗ್ತಾ ಇದೆ. ಸೈಬರ್ ಕ್ರೈಮ್ಸ್ ಸ್ವಲ್ಪ ಅದನ್ನು ಲೈಕ್ ಈಗ ನಾವು ಕೂಡ ನೋಡ್ತಿದ್ದೀವಿ, ಭಾಳಷ್ಟು ಕಡೆ ನಡೀತಾ ಇದೆ. ಸೊ ಅದಕ್ಕಾಗಿ ಪೊಲೀಸಲ್ಲಿ ಕೂಡ ಯಾವ ರೀತಿ ಸೈಬರ್ ಕ್ರೈಮ್ಸ್ನು ಲೈಕ್ ಪ್ರಿವೆಂಟ್ ಮಾಡಬೇಕು, ಅದೇ ರೀತಿ ಭಾಳಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಮತ್ತು ಟ್ರೈನಿಂಗ್ ಕೂಡ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇದೆ. ಈಗ ಲಾಸ್ಟ್ 1 month ಬ್ಯಾಕ್ ಕೂಡ ಮಾನ್ಯ SP ಸರ್ ಅವರೇ ಖುದ್ದಾಗಿ ನಮ್ಮ ಜಡ್ಪಿಯಲ್ಲಿ ಬಂದರು. ಅಲ್ಲಿ ಸೈಬರ್ ಕ್ರೈಮ್ ಬಗ್ಗೆ ಅದು ಸರ್ ಸ್ವಂತ ಅವರಿಗೆ ಕೂಡ ಒಂದು ಟ್ರೈನಿಂಗ್ ಕೊಡ್ತಿದ್ದರು. ಸೊ ಆ ಥರ ನಿಷ್ಠ, ಆ ಥರ ಡಿಟರ್ಮಿನೇಷನ್ ಪೊಲೀಸ್ ಇಲಾಖೆಯಿಂದ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಜೊತೆಗೆ ಪೊಲೀಸ್ ಇಲಾಖೆ ಅವರು, ಪೊಲೀಸ್ ಆಫೀಸರ್ಸ್, ಪೊಲೀಸ್ ಅಧಿಕಾರಿಗಳು ಅವರವರು ಕೆಲಸ ಮಾಡ್ತಿದ್ದಾರೆ. ಬಟ್ ಈ ನಿಟ್ಟಿನಲ್ಲಿ ಅವ್ರದ್ದು ಕುಟುಂಬ, ಅವ್ರದ್ದು ಪರಿವಾರ ಏನಿದೆ, ಅವ್ರದ್ದು ಇಂಪಾರ್ಟೆನ್ಸ್, ಅವ್ರದ್ದು ಪಾತ್ರ ಬಹಳ ಮುಖ್ಯ. ಯಾಕಂದರೆ ಪರಿವಾರ, ಕುಟುಂಬದ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್. ಇದೇ ನಿಟ್ಟಿನಲ್ಲಿ ಆಲ್ರೆಡಿ ಯಾರ್ಯಾರು ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಅಧಿಕಾರಿಗಳು ಮತ್ತು ಸೇವಾ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಅವರವರ ಕುಟುಂಬದ ಕಲ್ಯಾಣ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಇದೇ ನಿಟ್ಟಿನಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ, ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಪ್ರಯತ್ನ ಕೂಡ ಆಗ್ತಾ ಇದೆ. ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಶಿಕ್ಷಣ ಇಲಾಖೆ ಇರ್ಬೋದು, ಸಾಕಷ್ಟು ಪ್ರಯತ್ನ ಪೊಲೀಸ್ ಇಲಾಖೆಯಿಂದ ಆಗ್ತಾ ಇದೆ. ಇದು ಒಂದು ಒಳ್ಳೆಯ ಸಂದೇಶ ನಮ್ಮ ಸಮಾಜಕ್ಕೆ ಕೂಡ ಹೋಗ್ತಾ ಇದೆ. ಅದೇ ರೀತಿ ನಾವು ಕೂಡ ಲೈಕ್ ನಮ್ಮ ಜಡ್ಪಿಯಿಂದ ನಮ್ಗೆ ಎಷ್ಟು ಸಾಧ್ಯ ಇದೆ ಪೊಲೀಸ್ ಇಲಾಖೆಗೆ ಸಹಾಯ ಮಾಡೋದು ಅಷ್ಟೊಂದು ನಾವು ಕೂಡ ಸಹಾಯ ಮಾಡ್ತೀವಿ ಸರ್. ಸೊ ವಿ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್. ಕೊನೆಯದಾಗಿ ಪೊಲೀಸ್ ಇಲಾಖೆ ಅವ್ರದ್ದು ಸಾಹಸ, ಅವ್ರದ್ದು ಕಠಿಣ ಪರಿಶ್ರಮ, ಅವ್ರದ್ದು ಡಿಟರ್ಮಿನೇಷನ್ಗೆ ನನ್ನ ಕೋಟಿ ನಮನ. ಮತ್ತು ತಮ್ಮ ಎಲ್ಲರಿಗೂ ಮತ್ತೊಮ್ಮೆ
ಇವತ್ತು ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಶುಭಾಶಯ ಹೇಳುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸನ್ಮಾನ್ಯ ಶ್ರೀ ಟಿ ಗೋಪಾಲನ್ ಸಾಹೇಬ್. ವಿಜಯಪುರ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಂದನೆಯನ್ನು ಸ್ವೀಕಾರ ಮಾಡಿರುವ ನಿವೃತ್ತ ಪೊಲೀಸ್ ನಿರೀಕ್ಷಕರಾದ ಶ್ರೀ NS ಜನಗೌಡ ಅವರೇ, ಈ ಒಂದು ಕಾರ್ಯಕ್ರಮದ ಮೇಲುಸ್ತುವಾರಿಯನ್ನು ವಹಿಸಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಅವರಿಗೆ, ವೇದಿಕೆಯಲ್ಲಿ ಉಪಸ್ಥಿತಿರುವ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳಾದ ರಿಷಿ ಆನಂದ್ ಅವರಿಗೆ, ಲೋಕಾಯುಕ್ತ SP ಆದ ಶ್ರೀ ಮಲ್ಲೇಶ್ ಅವರಿಗೆ, IRBಯ ಕಮಾಂಡೆಂಟ್ ಆಗಿರುವ ಪ್ರಸನ್ನಕುಮಾರ್ ಅವರಿಗೆ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಂಕರ್ ಮಾರಿಹಾಳ್ ಅವರಿಗೆ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸೇವೆಯಲ್ಲಿ ಇರುವ ಹಾಗೂ ಪದೋನಿವೃತ್ತಿ ಪಡೆದಿರುವ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಹಾಗೂ ಅವರ ಕುಟುಂಬದವರಿಗೆ, ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ಈ ಒಂದು ಧ್ವಜ ದಿನಾಚರಣೆಯ ಶುಭಾಶಯಗಳನ್ನು ನಾನು ಮೊಟ್ಟ ಮೊದಲನೇದಾಗಿ ಹೇಳಿಕೊಳ್ಳುತ್ತೇನೆ. ಪೊಲೀಸ್ ಇಲಾಖೆ ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಅಂಗವಾಗಿ ಇರುವ ಒಂದು ಇಲಾಖೆ. ಯಾಕಂದ್ರೆ ಈ ಒಂದು ಸಮಾಜದಲ್ಲಿ ಕಾನೂನಿನ ವ್ಯವಸ್ಥೆ ಸರಿಯಾಗಿದ್ದರೆ ಮಾತ್ರ ಸಾರ್ವಜನಿಕರ ಬದುಕನ್ನು ಮತ್ತು ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಕ್ಕೆ ಆಗುತ್ತದೆ. ಯಾವುದೋ ಸಮಸ್ಯೆ ಇದ್ರೂ, ಯಾವುದೋ ಒಂದು ಸಮಯ ಇದ್ರೂ ಅಲ್ಲಿ ಓಡಿ ನಿಂತು ಅಲ್ಲಿ ರಕ್ಷಣೆಯನ್ನು ಕೊಡುವುದು ಹಾಗೂ ಈ ಒಂದು ಕಾನೂನಿನ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ಪೊಲೀಸ್ ಇಲಾಖೆಯ ಕರ್ತವ್ಯ. ಅದನ್ನು ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸ್ ಇಲಾಖೆ ಕೂಡ ಅಚ್ಚುಕಟ್ಟಾಗಿ ಮಾಡುತ್ತಾ ಇರುವುದು ನಮ್ಮ ಎಲ್ಲರಿಗೂ ಹೆಮ್ಮೆ ಹಾಗೂ ಸಂತೋಷವಾದ ವಿಚಾರ ಎಂದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ. ಯಾಕಂದ್ರೆ ನಾನು ಬಂದ ಈ ಒಂದು 2 ವರ್ಷ ಕಾಲದಲ್ಲಿ ಬಹಳಷ್ಟು ಘಟನೆಗಳು, ಬಹಳಷ್ಟು ವಿಚಾರಗಳಲ್ಲಿ ನಾನು ನೋಡಿದ್ದೀನಿ. ವಿಜಯಪುರ ಜಿಲ್ಲಾ ಪೊಲೀಸ್ ಹೇಗೆ ಸ್ಪಂದಿಸ್ತಾರೆ, ಹೇಗೆ ನಮ್ಮ ವಿವಿಧ ಇಲಾಖೆಗಳಿಗೆ ಸಹಕಾರವನ್ನು ಕೊಡುತ್ತಾರೆ ಎಂಬುದರ ಬಗ್ಗೆ. ಆದ್ದರಿಂದ ನಾನು ಈ ಒಂದು ಮಾತನ್ನು ತುಂಬ ಕಾನ್ಫಿಡೆಂಟ್ ಆಗಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳಲು ಇಷ್ಟಪಡ್ತೇನೆ. ಸೊ ರಾತ್ರಿ ಹಗಲು ಕೆಲಸ ಮಾಡ್ತಾ ಇರುವ ಪೊಲೀಸವರು ತಮ್ಮ ಕುಟುಂಬಕ್ಕೆ ನೀಡುವ ಸಮಯ ಕಡಿಮೆ. ಕುಟುಂಬದವರು ಕೂಡ ಪೊಲೀಸ್ ಇಲಾಖೆಯ ಒಂದು ಹೆಮ್ಮೆಯಿಂದ ಅವರು ಕೂಡ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಒಂದು ಕಲ್ಯಾಣಕ್ಕಾಗಿ, ಅವರ ವಿವಿಧ ಒಂದು ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಈ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಕಾರ್ಯಕ್ರಮವನ್ನು ಏಪ್ರಿಲ್ 2ನೇ ತಾರೀಕು ಹಮ್ಮಿಕೊಳ್ಳುತ್ತಾ ಇದ್ದೀವಿ. 60 ವರ್ಷ ಕಾಲಗಳಿಂದ ಈ ಒಂದು ಒಟ್ಟುಗೂಡಿಸಿರುವ ಈ ಒಂದು ದಿನಾಚರಣೆ ಕಾರ್ಯಾಚರಣೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿರಲಿ ಅಥವಾ ಸರ್ಕಾರ ಇರಲಿ, ಇನ್ನಿತರ ಇಲಾಖೆಯ ಅಧಿಕಾರಿಗಳೆಲ್ಲ ಪೊಲೀಸ್ ಕುಟುಂಬದವರಿಗೆ ನಿಮ್ಮೊಂದಿಗೆ ನಾವು ಇದ್ದೀವಿ ಎಂದು ಹೇಳಿಕೊಳ್ಳುವುದಕ್ಕೆ, ಖಚಿತಪಡಿಸಿಕೊಳ್ಳುವುದಕ್ಕೆ ಇದು ಒಂದು ಅವಕಾಶವಾಗಿ ಇರುತ್ತದೆ ಎಂದು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. ಇಲ್ಲಿ ಬಂದಿರುವ ಎಲ್ಲ ನಿವೃತ್ತಿಗೊಂಡಿರುವ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ಅವರ ಕುಟುಂಬದವರಿಗೂ ನಾವು ಹೇಳಿಕೊಳ್ಳುವುದು, ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಯಾವುದೋ ಇಲಾಖೆ ಸಂಬಂಧಪಟ್ಟದ್ದು ಕೂಡ ನಮ್ಮೊಂದಿಗೆ ಅಥವಾ ಪೊಲೀಸ್ ಅಧೀಕ್ಷಕರವರೊಂದಿಗೆ ಅಥವಾ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳೊಂದಿಗೆ ತಾವು ಮಾತಾಡಬಹುದು. ಕಾನೂನು ಒಳಗಡೆ ಏನು ನಾವು ಮಾಡೋಕ್ಕಾಗುತ್ತೋ ಗರಿಷ್ಠ ಮಿತಿಯಲ್ಲಿ ನಾವು ಅದನ್ನು ಮಾಡಿಕೊಡೋಕ್ಕೆ ಸಿದ್ಧರಾಗಿದ್ದೀವಿ ಎಂದು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲರಿಗೂ ನಾನು ಹೇಳಿಕೊಡುತ್ತೀನಿ. ನಿಮ್ಮ ನಾಡು ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.